ಸರ್ ಏನ್ ಅನ್ಸುತ್ತೆ, ಎಷ್ಟು ದಿವಸದಿಂದ ನಡೀತಾ ಇದೆ ಸರ್ ಈ ಕಾಮಗಾರಿ? ಒಂದು ವರ್ಷದಿಂದ ನಡೀತಾ ಇದೆಯಲ್ಲ ಸರ್, ಒಂದು ವರ್ಷದಿಂದ ನಡೀತಾ ಇದೆ. ಏನ್ ಅನ್ಸುತ್ತೆ ಸರ್, ನಿಮಗೆ ಕಸ್ಟಮರ್ ಕೂಡ ಬರ್ಬೇಕಲ್ಲ? ಕಸ್ಟಮರ್ ಬಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೂನು, ವ್ಯಾಪಾರಗಳು ಆಗ್ತಾ ಇಲ್ಲ, ಏನ್ ಮಾಡೋಕ್ಕೂ ಆಗಲ್ಲ. ನಾವು ಅಡ್ಜಸ್ಟ್ ಮಾಡ್ಕೊಂಡಿದೀವಿ, ಸ್ವಲ್ಪ ಅದನ್ನ ರೆಡಿ ಮಾಡ್ರೆ ಬೇಗ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಗೂನು. ಗಾಡಿ ಪಾರ್ಕಿಂಗ್ ಮಾಡಿ ನಾವು ಗಾಡಿ ಸೀಟ್ ಗಿಟ್ ಹಾಕ್ಬೇಕಂದ್ರೆ ಅವ್ರು ಆಲ್ ಕಡೆ ಅಂತಾರೆ, ಬರಲ್ಲ, ಹೋಗ್ಬಿಡ್ತಾರೆ. ಕಸ್ಟಮರ್ಗೂ ತೊಂದರೆ, ಅದು ಕಸ್ಟಮರ್ಗೂ ತೊಂದರೆ, ನಿಮಗೂ ತೊಂದರೆ, ನಮಗೂ ತೊಂದರೆ. ನಾವು ಇನ್ನೊಂದ್ ಕಡೆ ನಾವು ಓಕೆ ಗಟ್ಟಿಮುಟ್ಟಾಗಿದ್ದೀವಿ, ಬರ್ತೀವಿ, ವಯಸ್ಸಾಗಿರೋರು ಯಾವ್ದಾದ್ರು ಬಂದ್ರೆ ಆಗಲ್ಲ ಸರ್, ಇಲ್ಲಿ ಬಿದವ್ ಬಿಡೋರು ತುಂಬಾ ಸಲ ಬಿದವ್ರೆ. ಅವ್ರು ಸುತ್ಕೊಂಡ್ ಹೋಗ್ಬೇಕು, 5 ನಿಮಿಷ ಲೇಟ್ ಆದ್ರೆ ಆಚೆ ನಿಲ್ಸ್ತಾರೆ ಹುಡುಗರ್ನ. ಇವ್ರು ಏನ್ ಮಾಡ್ತಾರೆ, ಇವೆಲ್ಲ ಬಿಚ್ಚಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಿತ್ತಾಗ್ಲ ಮುಚ್ಚಲ್ಲ, ಏನಿಲ್ಲ. ಯಾರು ಬಂದು ಯಾವ ಸರ್ಕಾರ ಬಂದ್ರು ಹಿಂಗೆ ಸರ್. ಇಲ್ಲಿ ಪ್ರಾಬ್ಲಮ್ ಪಬ್ಲಿಕ್, ಬೇರೆ ಯಾರಿಗೂ ಇಲ್ಲ ಸರ್. ಪಬ್ಲಿಕ್ ತೊಂದ್ರೆ, ಬೇರೆ ಯಾರಿಗೆ ಇಲ್ಲ ಸರ್. ಈ ತಮಿಳ್ನಾಡಲ್ಲಿ ಆಯ್ತು ಗೊತ್ತಾ ಸರ್, ವಿಜಯ್ ಬಂದ್ರಲ್ಲ, ಆ ತರ ಇಲ್ಲಿ ಯಾರು ಮಾಡಲ್ಲ ಸರ್. 100% ಯಾರು ಮಾಡಲ್ಲ ಸರ್. ಆ ತರ ಚೇಂಜ್ ಆಗೋದೇ ಇಲ್ಲ. ಈ ಕಡೆ ತಮಿಳ್ನಾಡು ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗಲ್ಲ ಸರ್. 100% ಇಲ್ಲಿ ಚೇಂಜ್ ಆಗ್ಬೇಕು, ಯಾರು ಬರ್ತಾರೆ ಸರ್, ಚೇಂಜ್ ಆಗ್ಬೇಕು. ಇಲ್ಲಿ ಚೇಂಜ್ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ನಾವೇ ಸಪೋರ್ಟ್ ಮಾಡ್ತೀವಿ. ಇಲ್ಲೆಲ್ಲ ಆಗ್ದಿರೋ ತರ ಏನಿಲ್ಲ, ಇಲ್ಲಿ ಎಲ್ಲ ಅವ್ರವ್ರ ಮನೆ ಉದಾರ. ಇಲ್ಲಿ ಚೇಂಜ್ ಮಾಡೋರು ಯಾರು ಇಲ್ಲ, ಅದೇ ನಿಜ. ಇರೋದು ಓಪನ್ ಆಗಿ ಹೇಳ್ತೀನಿ ಸರ್, ತಮಿಳ್ನಾಡು ತರ ಯಾವ ಸ್ಟೇಟು ಮಾಡಲ್ಲ. 100% ಹೇಳ್ತೀನಿ. ಅದು ಒಂದೇ ತಮಿಳ್ನಾಡು ಅಂದ್ರೆ ಅದು ಒಂದೇನೆ, ಬೇರೆ ಯಾವ ಸ್ಟೇಟೇ ಮಾಡಲ್ಲ ಸರ್. ಆಗ ಜನ ಹಂಗಿದ್ದಾರೆ ಸರ್, ಜನ ಚೇಂಜಸ್ ಮಾಡಬೇಕು. ಒಂದು ಬಿಟ್ರೆ ಕಾಂಗ್ರೆಸ್ ಇಲ್ಲ BJP, ಹಿಂಗೆ ಚೇಂಜ್ ಆಗುತ್ತೆ. ಬೇರೆಯವರು ಹೊಸಬ್ರನ್ನ ಬಂದ್ರೆ ಚೇಂಜಸ್ ಮಾಡಬೇಕು, ಅವ್ರು ಮಾಡಲ್ಲ. ಯಾಕೆ ನಮ್ಗೆ ಏನಕ್ಕೆ ಅಂತ ಬಿಟ್ಬಿಡ್ತಾರೆ. ಜನ ಮುಂದುವರೆಬೇಕು. ನಮ್ದು ಇಲ್ಲೇ ಸರ್. ಯಾರು ಬರ್ಬೇಕು ಅನ್ಸುತ್ತೆ ಸರ್? ನಮ್ಗೆ ಯಾರು ಬಂದ್ರು ಅಷ್ಟೇ ಸರ್, ನಮ್ಗೆ ಯಾರು ಬರಬಾರ್ದು ಸರ್, ನಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ಸರ್. ಸರ್ ನಾವು ಯಾವ ಪಕ್ಷನೇ ಇಲ್ಲ ಸರ್, ಜನರಲ್ಲು ನಮ್ಗೆ ಏನೋ ಜನಕ್ಕೆ ಒಳ್ಳೇದು ಮಾಡಬೇಕು. ನಾವು ಕೇಳೋದು ಅಷ್ಟೇನೆ. ಒಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ನನಗೆ ಪಬ್ಲಿಕ್ಗೆ ತೊಂದರೆ ಆಗ್ಬಾರ್ದು. ಇನ್ನೊಂದ್ರೆ ಬಡವ ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಒಳ್ಳೆ ಆಸ್ಪತ್ರೆ ಕೊಡಬೇಕು. ಯಾರಾದ್ರು ಕೊಡ್ತಾರಾ? ಕೊಡಲ್ಲ. ಗೌರ್ಮೆಂಟಲ್ಲಿ ಏನು ಫೆಸಿಲಿಟಿ ಸರ್, ಏನು ಕೊಡಲ್ಲ. ಸರ್ಕಾರ ಏನು ಮಾಡ್ತಾರೆ? ಏನಿಲ್ಲ. ನಮ್ಗೆ ಬೇಕಾಗಿರೋದು ಫ್ರೀ ಮೆಡಿಕಲ್, ಫ್ರೀ ಎಜುಕೇಶನ್. ಎಲ್ಲಿ ಸಿಗುತ್ತೆ ನೀವೇ ಹೇಳಿ ಸರ್? ತಮಿಳ್ನಾಡಲ್ಲಿ ಸಿಗುತ್ತೆ, ಸಿಗುತ್ತೆ ಸರ್. ಎಲ್ಲ ಅಲ್ಲಿ ಹೋಗ್ಬಿಡೋಣ. ಎಲ್ಲ ಏನಕ್ಕೆ ಸರ್, ನಾವು ಇಲ್ಲಿ ಹುಟ್ಟಿ ಬೆಳ್ದಿದ್ದೀವಿ, ನಾವೆಲ್ಲರೂ ಅಲ್ಲಿ ಹೋಗ್ಬಿಡ. ಇಲ್ಲಿ ಚೇಂಜಸ್ ಆಗ್ತಾ ಇಲ್ವಲ್ಲ, ಆಗೋದಿಲ್ವಲ್ಲ. ಎಲ್ಲರೂ ಖಾಲಿ ಮಾಡ್ಕೊಂಡು ಮಾಡ್ಬೇಕು, ಒಳ್ಳೆ CM ಅಂತ ಹೇಳಿ ಅಲ್ಲಿ ಹೋಗ್ಬಿಡೋಣ. ನಾವು ಇಲ್ಲಿ ಏನೋ ಚೇಂಜಸ್ ಮಾಡ್ಬೇಕಲ್ಲ ಸರ್. ಜನ ಎಲ್ಲ ಸೇರ್ಬೇಕು, ಏನೋ ಮಾಡ್ಬೇಕು, ಚೇಂಜಸ್ ಮಾಡ್ಬೇಕು. ಯಾರು ಇಲ್ವಲ್ಲ ಸರ್, ಆ ತರ ಹೋರಾಟ ಮಾಡೋರು ಯಾರು ಇಲ್ಲ. ಅವ್ರಿಗೇನಾದ್ರು ಇನ್ಕಮ್ ಬಂದ್ರೆ, ಸೂಟ್ ಕಾಸು ಬಂದ್ರೆ ಹಿಂದೆ ಹೋಗ್ಬಿಡ್ತಾರೆ. ಅವ್ರ ಹಿಂದೆನೆ, ಮುಂದೆ ಯಾರು ಬರಲ್ಲ ಸರ್. ಯಾವ ಪಕ್ಷದ ಮೇಲೆ ನಂಬಿಕೆನೇ ಸರ್. 100% ಹೇಳ್ತೀವಿ, ಯಾವ ಪಕ್ಷ ನನಗೆ ಇಷ್ಟ ಆಗೋದೇ ಇಲ್ಲ. ಇದೇ ನಿಜ. ಮಾಡ್ತೀವಿ ಅಷ್ಟೇ. ನಮ್ಮ ಕರ್ತವ್ಯ ವೋಟ್ ಮಾಡೋದು ನಾವು ಮಾಡ್ತೀವಿ. ಜನ ಅಷ್ಟೇನೆ ಸರ್, ಬೇರೆ ಏನಿಲ್ಲ, ಬೇರೆ ಏನಿಲ್ಲ. ನಮ್ಗೆ ಈಗ ಅದು ಸರ್, ಬಡವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಇದೆಯಾ? ಕೂಲಿ ಕೆಲಸ ಮಾಡೋರು 1 ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡಕ್ಕಾಗಲ್ಲ ಸರ್. ಹೆಂಗಾಗಿದ್ದಾರೆ ಜನ ಅಂದ್ರೆ, ಈಗ ನೀವು ಇರೋದನ್ನ ಓಪನ್ ಆಗಿ ಹೇಳ್ತಾ ಇದ್ರಲ್ಲ, ಇವ್ರು ಮಾತಾಡಿದ್ಮೇಲೆ ಅವ್ರವರೇ ಡಿಸ್ಕಸ್ ಮಾಡ್ತಾ ಇದಾರೆ. ನಾನೇನ್ ತಪ್ಪಾಗಿ ಮಾತಾಡೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ತಾರ. ಅಂದ್ರೆ ಜನ ಮಾತಾಡೋದಕ್ಕೂ ಕೂಡ ಹಿಂಜರಿತಾ ಇದಾರೆ. ಏನಂತೀರಾ ಅದಕ್ಕೆ ಸರ್? ಏನಕ್ಕೆ ಏನ್ ಭಯ ಮಾಡ್ಕೊ? ಇರೋದೇ ಓಪನ್ ಆಗಿ ಹೇಳ್ತೀವಲ್ಲ. ಕಾನೂನು ಪ್ರಕಾರ ಏನಿದೆ ಇವಾಗ? ಎಷ್ಟು ದಿನ ಆಯ್ತಿದ್ ರೋಡ್? ಸ್ಕೂಲ್ ಮಕ್ಳು ಓಡಕ್ಕಾಗುತ್ತೆ? 2 ಲೇರಿ ಬರ್ತಾರೆ ಸರ್, ರೋಡ್ ಇಲ್ಲ. ಸುತ್ಕೊಂಡು ಹೋಗ್ಬೇಕು. ಒನ್ ವೇ. ಏನಾದ್ರು ಸಡನ್ ಹೋದ್ರೆ ಆ ಕಡೆಯಿಂದ ಗಾಡಿ ಬಂದು ಹೊಡಿತಾನೆ, ಆಕ್ಸಿಡೆಂಟ್ ಆಗುತ್ತೆ. ಯಾರಿಂದ ಆಗುತ್ತೆ? ಈ ರೋಡ್ ಕರೆಕ್ಟ್ ಆಗಿದ್ರೆ ಅವ್ರು ಹೋಗೋ ಬರಕ್ಕೆ ಚೆನ್ನಾಗಿ ಕರೆಕ್ಟ್ ಆಗಿರುತ್ತಲ್ಲ. ಇಲ್ಲ ಅಂದ್ರೆ ಅವ್ರು ಏನಕ್ಕೆ ಒನ್ ವೇ ಹೋಗ್ತಾರೆ? ಸ್ಕೂಲ್ ಟೈಮ್ ಆಯ್ತು, ಒನ್ ವೇಲಿ ಹೋಗ್ತಾರೆ, ನುಗ್ತಾರೆ. ಆ ಕಡೆಯಿಂದ ಬರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಸ್ಕೂಲು ಬೇಗ ಹೋಗ್ಬೇಕಂತ. ಅವ್ರು ಬರ್ತಾರೆ, ಇಲ್ಲಿ ಇಲ್ಲ, ಮಕ್ಕಳು ಆ ಕಡೆ ಇರುತ್ತೆ. ಅವನೇನು ಮಾಡಿ ಸುತ್ಕೊಂಡು ಒನ್ನೇಲಿ ಹೋಗ್ತಾನೆ. ಅಲ್ಲಿ ಯಾರೋ ಅಡ್ಡ ಬಂದು ಬೈತಾನೆ ಅವನಿಗೆ. ಅವ್ನ ಟೈಮ್ ಆಯ್ತು ಅಂತ ಹೋಗ್ತಾರೆ. ಏನು ಮಾಡ್ತೀರಾ? ನಾನು ಈ ಸ್ಕೂಲ್ ವ್ಯಾನೇ ಹೋಗ್ತೀನಿ ಸರ್, ಈ ಥರ ರೋಡ್ಗಳಿಲ್ಲ ಅಂದರೆ ನಾನು 1 ಕಿಲೋಮೀಟರ್ ಸುಟ್ಕೊಂಡು ಹೋಗ್ಬೇಕು. ಈ ಸ್ಕೂಲ್ ಟೈಮ್ ಆಗುತ್ತೆ, 8:15ಗೆ ಇಲ್ಲ ಅಂದರೆ ಮಕ್ಕಳನ್ನ ಆಚೆ ನಿಲ್ಲಿಸ್ತಾರೆ. ಏನು ಮಾಡ್ತೀರಾ? ತಪ್ಪು. ಪೇರೆಂಟ್ಸ್ ಏನಕ್ಕಪ್ಪ ಲೇಟ್ ಅಂತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಈ ಥರ ರೋಡ್ ಇದಾಗಿದೆ ಅಂತ ಹೇಳೋಕ್ಕಾಗತ್ತಾ? ಏನು ಮಾಡೋಕ್ಕ? ಅದೇ ಸರ್, ಅದು ಜನಕ್ಕೆ ಏನು ಬೇಕೋ ಅವ್ರು ಬಂದು ನಿಲ್ಲಿ ನೋಡಬೇಕು. ಪಬ್ಲಿಕ್ ತೊಂದರೆ ಆಗುತ್ತೆ, ಏನು ಮಾಡ್ಬೇಕಂತ ಅವ್ರು ನೋಡಬೇಕು. ಅವ್ರು ನೋಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ ಸರ್. ಏನು ಮಾಡ್ಬೋದು ಸರ್? ಪರಿಹಾರ ಏನು ಅನ್ಸುತ್ತೆ ಸರ್? ಅದು ಬಂದು ಎಲೆಕ್ಷನ್ ಇದೆ ಸರ್, ಈ ಪರಿಹಾರ ಏನು ಅನ್ಸುತ್ತೆ? ನಮ್ಗೆ ಗೊತ್ತಿಲ್ಲ ಸರ್ ಏನು ಪರಿಹಾರ ಅಂತ. ಏನು ನಿಜವಾಗಿ ಸರ್, ಅದಂತೂ ಅಷ್ಟೇ ಸರ್. 100% ಸರ್. ಅಲ್ಲದು ಚೇಂಜಸ್ ಆಗುತ್ತೆ. ಅಲ್ಲಿ ಯಾರೇ ಸರ್ಕಾರ ಬಂದರೂ ಪಬ್ಲಿಕ್ಗೆ, ಜನಕ್ಕೆ ಸೇವೆ ಫ್ರೀ ಕೊಡ್ತಾರೆ. ಏನೋ ಒಂದು ಜನಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಯಾವ ಜನಕ್ಕೆ ಏನು ಯೂಸ್ ಆಗ್ತಾಯಿಲ್ಲ ಸರ್. 100% ಹೇಳ್ತೀನಿ, ಇದು ನಿಜ ಅಷ್ಟೇ ಸರ್. ಈ ಕಾಮಗಾರಿ ಆಗ್ತಾನೆ ಇದೆ ಸರ್, ವರ್ಷಾನ್ಗಟ್ಲೆ ಕಾಮಗಾರಿ ಆಗ್ತಾನೆ ಇದೆ. ಸೊ ಆಟೋದವ್ರಿಗೆ ಕೂಡ ಸಮಸ್ಯೆ, ಸ್ಕೂಲ್ ಮಕ್ಕಳಿಗೆ ಸಮಸ್ಯೆ, ಪ್ರತಿಯೊಬ್ಬರಿಗೂ ಸಮಸ್ಯೆ. ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಇದು ಕೆಲಸನೇ ಸರಿ ಇಲ್ಲ ಇದು. ಯಾಕಂದರೆ ಇದೆಲ್ಲ 6 ತಿಂಗಳು ಮಾಡೋ ಕೆಲಸ 1 ವರ್ಷಗಟ್ಟಲೆ ಮಾಡ್ತಾರೆ. ಇದು ಯಾರು ಕೇಳೋರು ಯಾರಿಲ್ಲ. ಏನು ಮಾಡ್ತಾರೆ? ಇಲ್ಲ ಸರ್ಕಾರನೇ ಹಂಗೈತಾ ಏನೋ ಗೊತ್ತಿಲ್ಲ. ಅಥವಾ ಈ ಸರ್ಕಾರ ಮಾತ್ರನ ಹಿಂಗೇನಾ, ಅಥವಾ ಯಾವ ಸರ್ಕಾರ ಏನು ಯಾರು ಬಂದರೂ ಅದೇನೇ ಅಲ್ಲ ಸರ್, ಯಾರು ಬಂದರೂ ಅದೇನೆ.
ಅಲ್ಲ ಸರ್, ಈ ವಯಸ್ಸಾಗಿರೋರೆಲ್ಲ ಬರ್ತಾರೆ, ಸ್ಕೂಲ್ ಮಕ್ಳುಗಳು ಓಡಾಡಬೇಕು, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಯಾರು ಜವಾಬ್ದಾರಿ? ತುಂಬಾ ಕಷ್ಟ ಇದೆ ಇಲ್ಲಿ, ಒಬ್ಬ ಪೊಲೀಸರು ಇರಲ್ಲ ಇಲ್ಲಿ. ಈ ಕೆಲಸ ಎಲ್ಲಿರ್ತಾರೆ ಸರ್ ಸಾಮಾನ್ಯವಾಗಿ? ಎಲ್ಲಿ ಬರುತ್ತೋ ಅಲ್ಲಿ ಇರ್ತಾರೆ. ಸಿಗ್ನಲ್ಗಳಲ್ಲಿ ಇರ್ತಾರೆ, ಇಲ್ಲಿ ಕಾಣಿಸ್ಕೊಳಲ್ಲ ಅವರು. ಮಕ್ಕಳು ಸ್ಕೂಲ್ ಮಕ್ಕಳು ಹೋಯ್ತಾರೆ, ಬೆಳಗ್ಗೆ ಎಷ್ಟು ತುಂಬಾ ಅನುಭವಿಸ್ತಾರೆ ತೊಂದರೆಗಳನ್ನ. ಯಾರು ಕೇಳೋರಿಲ್ಲ, ಏನ್ ಮಾಡ್ತೀರ? ನಿಮಗೆಲ್ಲ ಏನ್ ಸಮಸ್ಯೆ ಆಗುತ್ತೆ ಸರ್? ಸರ್ ನಮ್ಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ ಈ ರೋಡಲ್ಲಿ. ಅಯ್ಯೋ, ಒಂದೊಂದ್ ದಿವಸ ಬಂದ್ ಮಾಡ್ತಾರೆ, ಒಂದ್ ದಿವಸ ಓಪನ್ ಮಾಡ್ತಾರೆ, ಎಲ್ಲ ಒನ್ ವೇಲ್ ಬರ್ತಾರೆ, ಎಲ್ಲ ಒನ್ ವೇಲ್ ಬರ್ತಾರೆ. ಆಗ್ಲೇ ಆಗೈತೆ, ಒಂದ್ 2-3 ಆಗೈತೆ ಇಲ್ಲಿ. ಹಾ, ವಯಸ್ಸಾದವರು ಅದೇ ಗಾಡಿ ಅಡ್ಡ ಬಂದು ನೋಡ್ಕೊಂಡ್ ಬರೋರು ಈ ಕಡೆ ನೋಡ್ಕೊಂಡ್ ಬರ್ತಾರೆ. ಈ ವಯಸ್ಸಾದವ್ರು ಏನ್ ಮಾಡ್ತಾರೆ? ಉಲ್ಟಾ ಬಂದ್ರೆ ಗೊತ್ತಾಗಲ್ಲ. ಏನ್ ಹೇಳ್ತೀರಾ ಸರ್ ಈ 3 ಬಿಟ್ಟ ಅಧಿಕಾರಿಗಳಿಗೆ? ಅಯ್ಯೋ, ಅವ್ರು ಏನ್ ಹೇಳೋದು ಸರ್, ಅವ್ರಿಗೆ ಏನ್ ಮಾಡಿದ್ರು ಅದೇ ಚಾಳಿನೇ ಅವ್ರದ್ದು. ಅಷ್ಟೇ, ಅದೇನೆ, ಏನು ಮಾಡಕ್ಕಾಗಲ್ಲ ಅವ್ರು. ಅಷ್ಟೇ, ಅದು ಹಂಗೆ ಬೆಳೆದ್ಬಿಟ್ಟವ್ರು ಅವ್ರು. ಸರ್, ಈಗ ಕಸ್ಟಮರ್ಗಳೇ ಬರ್ತಾ ಇಲ್ಲ ಅಂಗಡಿಗಳಿಗೆ, ಅಂದ್ರೆ ಯಾಕಂದ್ರೆ ಈ ಕಾಮಗಾರಿ ನಡೀತಲೇ ಇದೆ, ಕಾಮಗಾರಿ ತುಂಬಾ ಲೇಟ್ ಆಗ್ತಾ ಇದೆ. ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ತುಂಬಾ ಲೇಟ್ ಆಗ್ತಾ ಇದೆ, ಏನ್ ಮಾಡೋದು? ಬರೋ ಕಸ್ಟಮರ್ಗೂ ಕೂಡ ಸಮಸ್ಯೆ ಆಗುತ್ತೆ. ನೀವು ಒಬ್ರು ವ್ಯಾಪಾರಸ್ಥರಾಗಿ ಕಸ್ಟಮರ್ ಯಾರು ಬರ್ತಾ ಇಲ್ಲ, ಅಲ್ಲಿ ಬಿಡ್ತಾ ಇಲ್ಲವಲ್ಲ, ಅದರಿಂದ ಯಾರು ಬರ್ತಾ ಇಲ್ಲ. ಯಾರು ಬರ್ತಾ ಇಲ್ಲ. ಬಿಸ್ನೆಸ್ ಹೆಂಗಿದೆ ಸರ್ ಮೊದ್ಲಿಗೂ ಈಗ? ತುಂಬಾ ಡಲ್ ಇದೆ. ತುಂಬಾ ಡಲ್ ಇದೆ. ಏನ್ ಹೇಳ್ಬೋದು ಸರ್ ಅಧಿಕಾರಿಗಳಿಗೆ? ಸುಮಾರು ಎಷ್ಟು ತಿಂಗಳಾಗಿರ್ಬೋದು ಸರ್, ಅಥವಾ ಎಷ್ಟು ಆಯ್ತು ಸರ್, 1 ವರ್ಷ ಮೇಲೇನೆ ಆಯ್ತು. 1 ವರ್ಷ ಮೇಲೆ ಆಯ್ತು, ಆಗ್ತಾನೆ ಇದೆ. ಮಳೆಗಾಲ ಬಂದ್ರೆ ಇನ್ನೂ ಕಷ್ಟ ಅನ್ಸುತ್ತೆ. ಎಲ್ಲಿ ಮಳೆನೇ ಬಂದಿಲ್ವಲ್ಲ ಈ ಸಲ ಇನ್ನ. ನೆಕ್ಸ್ಟ್ ಬಂದ್ರೆ ಈಗ ಇನ್ನೇನು ಜೂನ್ ಜುಲೈ, ಮಳೆಗಾಲ ಬಂದ್ರು ಕಷ್ಟ ಆಗುತ್ತೆ. ಇನ್ನ ನೀರ್ ಹೆಂಗ್ ಹೋಗುತ್ತೆ? ಹೋಗ್ತಾನೆ ಇಲ್ವಲ್ಲ, ನೀರೇ ಹೋಗ್ತಲ್ಲ. ಏನ್ ಹೇಳ್ಬೋದು ಸರ್ ಅಧಿಕಾರಿಗೆ? ಏನಾದ್ರು ರಿಕ್ವೆಸ್ಟ್ ಮಾಡಂಗಿದ್ರೆ ಶಾಸಕರಿಗೆ, ಅಧಿಕಾರಿಗೆ ಮಾತಾಡಿದ್ರು ಕಷ್ಟ, ಟಾರ್ಗೆಟ್ ಇದು ವಾಸ್ತವಾಂಶ. ಮಾತಾಡಿದ್ರು ಕಷ್ಟ, ಟಾರ್ಗೆಟು. ಸೊ ಕೆಲವ್ರಿಗೆ ಒಂದ್ ರೀತಿ ಧರ್ಮ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೇ ಜೀವನ ಮಾಡ್ಬೇಕಲ್ಲ, ಉದ್ಯೋಗ ಇದೆಯಲ್ಲ. ಅನ್ನವನ್ನು ಕಿತ್ಕೊಳ್ಳುವಂಥ ದಾರಿದ್ರ್ಯ ಸ್ಥಿತಿ ನಮ್ಮಲ್ಲಿ ಇರುವಂಥ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು. ಹಂಗಾಗಿ ಸಹಜವಾಗಿ ಮಾತನಾಡೋದಕ್ಕೆ ಹೆದರ್ತಾರೆ. ನೀವು ಎಲ್ಲಿನವ್ರೇನಾ? ಹೌದು, ಬೆಂಗಳೂರು ಇರೋದು. ಈಗ ಈ ರಸ್ತೆ ಕಾಮಗಾರಿ ಸುಮಾರು ಎಷ್ಟು ವರ್ಷದಿಂದ ಆಗ್ತಾ ಇರ್ಬೋದು? ಇವಾಗ 7-8 ತಿಂಗಳಿಂದ ಮಾಡ್ತಾ ಇದಾರೆ. ಈಗ ಮಾಡ್ತಾನೆ ಇದ್ದಾರೆ. 7-8 ತಿಂಗಳಾಯ್ತಾ ಅಥವಾ ವರ್ಷಗಟ್ಟಲೆ ಆಯ್ತಾ? ಅದೇ 7-8 ತಿಂಗಳು ಆಯ್ತು. ಸದ್ಯಕ್ಕೆ 1 ವರ್ಷ ಆಗೋ ತರ ಇದೆ. ಈಗ ಅದೇ 7-8 ತಿಂಗಳಾಗಿದೆ. ಏನ್ ಅನ್ಸುತ್ತೆ? ಏನಿಲ್ಲ, ಫುಲ್ ಟ್ರಾಫಿಕ್ ಬಂದಾಗೆ ಫುಲ್ ಇದಾಯ್ತಪ್ಪ, ಬರೀ ತೊಂದರೆ ಜನಗಳಿಗೆ. ಓಡಾಡೋದಕ್ಕೂ ಹೌದು, ಫುಟ್ಪಾತ್ ಅಲ್ಲಿ ಫುಲ್ ತೊಂದರೆಗಳು ಎಲ್ಲ ಅಲ್ಲಪಲ್ಲಾದ್ರೆ ಕೆಳಗಡೆ ಬಿದ್ದೆದ್ದು ಹೋಗ್ತಾ ಇದಾರೆ. ಬರೀ ತೊಂದರೆಗಳಾಗ್ತಾ ಇದೆ. ಸ್ವಲ್ಪ ಬೇಗ ಮುಗಿಸ್ಬಿಟ್ರೆ ಜನಗಳಿಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಏಜ್ ಅವ್ರ ಮಕ್ಕಳೆಲ್ಲ ಬರ್ತಾರೆ, ಏನಾದ್ರು ತೊಂದರೆ ಆದ್ರೆ ಬಿದ್ದೋಗ್ತಾರೆ. ಈಗ ಸದ್ಯಕ್ಕೆ ರೆಡಿ ಮಾಡಿದ್ದಾರೆ, 7-8 ತಿಂಗಳು ಆಯ್ತು. ಈಗ ಈ ಸೈಡಲ್ಲಿ ಸ್ವಲ್ಪ ರೆಡಿ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಜನಗಳಿಗೆ ತೊಂದರೆ ಆಗಲ್ಲ. ಏನಂತೀರಾ ಅಧಿಕಾರಿಗಳು? ಆದ್ರೆ ಈಗ ಮಾಡ್ತಾ ಇದಾರೆ, ಸ್ವಲ್ಪ ಈ ಕಡೆ ಸ್ವಲ್ಪ ಬೇಗ ಆದಷ್ಟು ಬೇಗ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ಜನಗಳಿಗೆ ತೊಂದರೆ ಆಗಲ್ಲ. ವಯಸ್ಸಾದವರು, ಸ್ಕೂಲ್ ಮಕ್ಕಳುಗಳು ಏನಾದ್ರು ಬಿದ್ರೆ ಓಡಾಡ ಕೈಕಲ್ ಎಲ್ಲ ಕೈಕಲ್ ಲೇಟ್ ಆಗುತ್ತೆ, ತೊಂದರೆ ಆಗುತ್ತೆ. ಅದಲ್ಲ ತೊಂದರೆ ಅಂತ ಅಲ್ಲಪಲ್ಲಗಳು ಇದಲ್ಲ ನೋಡಿ, ಹೆಂಗೆ ಎಷ್ಟು ಡೇಂಜರ್ ಇದೆ ನೋಡಿ ಇಲ್ಲಿ. ಈ ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಎಚ್ಚೆತ್ಕೊಳ್ತಾ ಇಲ್ವಲ್ಲ, ಏನ್ ಹೇಳ್ಬೋದು ಅಂತ ಹೇಳಿ? ಅದೆಲ್ಲ ಅವ್ರು ಮಾಡ್ತಾ ಇದಾರೆ ಮೇಲೆ, ಆದಷ್ಟು ಬೇಗ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೇಗ ಕೆಲಸ ಮುಗಿಸ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ವಲ್ಲ, 1.5 ವರ್ಷ ಆಯ್ತು ಈ ಕಾಮಗಾರಿ. ಹೌದೌದು, ಅದೇ ರೋಡ್ಗಳು ಮಾಡ್ತಾ ಇರಲ್ಲ. ರೋಡ್ಗಳು ದೊಡ್ಡ ಪೈಪ್ಗೆಲ್ಲ ಮಾಡಿ ಕೊಳಾಯಿ ಪೈಪಲ್ಲಿ ಹಾಕಿದಾರಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಅದು. ಇವಾಗ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಈಗ ಪರವಾಗಿಲ್ಲ, ಈಗ ಇನ್ನೂ ಸ್ವಲ್ಪ ಬೇಗ ಮಾಡ್ಬೇಕು ಕೆಲಸಗಳಿದೆ. ಸೈಡಲ್ಲಿ ಇರೋದೆಲ್ಲ ಮಾಡ್ಬಿಟ್ರೆ ಜನಗಳಿಗೆ ತೊಂದರೆ ಆಗಲ್ಲ. ಫುಟ್ಪಾತ್ಗಳ ಮಕ್ಕಳಿಗೂ ಏಜ್ ಇರೋರಿಗೆಲ್ಲ ತೊಂದರೆ ಆಗಲ್ಲ. ಯಾಕಂದ್ರೆ ಕೆಳಗಡೆ ಬಿದ್ದೆದ್ದು ಹೋದ್ರೆ ಕೈಗೆಲ್ಲ ಮುರ್ಕೊಂಡು ಹೋಗ್ಬಿಡ್ತದ ಅಲ್ವಾ. ಆದಷ್ಟು ಬೇಗ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಆಯ್ತು, 1 ವರ್ಷ ಮೇಲೆ ಆಯ್ತು. 1.5 ವರ್ಷ ಮೇಲೆ ಆಯ್ತು. ತುಂಬಾನೇ ಲೇಟ್ ಮಾಡಿದ್ರು. ತಗೊಳ್ಬೋದು ಸರ್ ಅಂದಾಜು? ಇನ್ನು ಹೆಂಗ ಒಂದು 6 ತಿಂಗಳು ಮಾಡ್ತಾರ, ಇಲ್ಲ 1 ವರ್ಷ ಮಾಡ್ತಾರ ಗೊತ್ತಿಲ್ಲ. ತುಂಬಾ ಹೈಟ್ ಮಾಡವ್ರೆ ಇದನ್ನ. ನೀರು ಹೋಗಕ್ ಜಾಗ ಇಲ್ಲ. ಇದನ್ನ ಹಂಗೆ ಬಿಟ್ಟವ್ರೆ. ಮತ್ತೆ ಇದು ಜೋರಾಗಿ ಹೋದ್ರೆ ಬಿದ್ದೋಗ್ಬಿಡ್ತದೆ. ಯಾವ ತರ ಹಾಕಿದಾರೆ. ಹೌದು, ಖಂಡಿತ. ಅದು ಕೆಳಗಡೆ ಸಿಮೆಂಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಮಣ್ಣು ಹಾಕ್ಬಿಟ್ಟು ಹಂಗೆ ಕುಂಡ್ರಸವ್ರೆ. ಮಾಡಿದ್ರೆ ತುಂಬಾ ಲೇಟ್, ಒಂದ್ ಕಡೆ ಲೇಟ್ ಆಗ್ತಾ ಇದೆ. ತುಂಬಾ ಲೇಟ್ ಮಾಡಿ ಕಳಪೆ ಕಾಮಗಾರಿ ಅಂತ ಹೇಳ್ತೀವಿ. ಹೌದು, ಖಂಡಿತ. ಏನ್ ಹೇಳ್ಬೋದು ಸರ್ MLA-ಗೆ, ಸುರೇಶ್ ಕುಮಾರ್ ಅವ್ರಿಗೆ ಅಥವಾ ಅಧಿಕಾರಿಗಳಿಗೆ, ಈ ಕಾಂಟ್ರಾಕ್ಟರ್ ಏನ್ ಹೇಳ್ಬೋದು? ಯಾವಾಗಲೂ ಒನ್ ಟೈಮ್ ವಿಸಿಟ್ ಕೊಡ್ತಾರೆ. ಬಂದ್ರು, ಒನ್ ಟೈಮ್ ಬಂದ್ರು, ವಿಸಿಟ್ ಕೊಟ್ಟರು, ಹೋದ್ರು, ಅಷ್ಟೇ ಹೊರತು ಬೇರೆ ಏನೇನು ಮಾಡ್ತಾರೆ? ಕರೆಕ್ಟಾಗಿ ಯಾರ ಬಂದು ನೋಡ್ಕೊಂಡು ಮಾಡಬೇಕು. ಅದು ಸ್ಕೂಲ್ ಮಕ್ಕಳುಗಳು ಹೋಗೋದಕ್ಕೆಲ್ಲ ಬಹಳ ಸಮಸ್ಯೆ ಆಗುತ್ತೆ. ಹೌದೌದು, ಖಂಡಿತ. ಅದು ಇಲ್ಲಿ ಮೇಲೆ ಬಂದು ಚಿಲ್ಡ್ರನ್ಸ್ ಕ್ಲಿನಿಕ್ ಇದೆ. ಇಲ್ಲಿ ಬರೋರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಅಷ್ಟೊಂದು ಕಷ್ಟಪಡ್ತಾರೆ. ಹೌದು, ದಾಟೋದಕ್ಕೆ. ನೀವೇ ನೋಡಿ ಹೆಂಗಿದೆ ನೋಡಿ. ಅದು ಅಮ್ಮಮ್ಮ ಅಂದ್ರೆ ಒಂದು ಅಡಿ ಇದೆ. ಸರಿಯಾಗಿದೆಯಾ ಇದು? ನೆಟ್ಟಿಗೂ ಇಲ್ಲ. ಅದು ಏನಾಗತ್ತೆ ಹೇಳಿ? ಖಂಡಿತ ಏನಾದ್ರು ಆಗುತ್ತೆ. ಮಕ್ಳಿಗೆ ಏನಾದ್ರೆ ಏನಾಗತ್ತೆ ಹೇಳಿ? ಚಿಕ್ಕ ಮಕ್ಕಳು, ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಜವಾಬ್ದಾರಿ ಯಾರು ಸರ್ ಈ ತರ ಆಗ್ತಾ ಇದೆ? ಜವಾಬ್ದಾರಿ ಇವರು ಪೊಲಿಟಿಷಿಯನ್ನೇ ಮಾಡಬೇಕು.
ಜನ ಪ್ರಶ್ನೆ ಮಾಡಕ್ ಎದುರು ಕೊಡ್ತಾವ್ರೆ. ಹೌದು ಖಂಡಿತ ಎಲ್ಲ ನಿಮ್ಮಂತ ವಿದ್ಯಾವಂತರು ಮಾತಾಡ್ತಾರೆ ಅಷ್ಟೇ ಸರ್ ಕ್ಯಾಮ್ರಾ ಮುಂದೆ. ಸರ್ ಏನಂದ್ರೆ ಎಷ್ಟೋ ಜನ ಯಾರೋ ಇದ್ರ ಒಬ್ಬೊಬ್ರು ಬಗ್ಗೆ ಮಾತಾಡ್ತಾರೆ ಪ್ರತಿಕ್ರಿಯೆ ಕೊಡ್ರಿ ಅಂದ್ರೆ ಜನ ಎದುರುಕೊಳ್ತಾ ಇದಾರೆ. ಅಯ್ಯೋ ನಮ್ಗೆ ಆಗ್ಬೇಕಪ್ಪ ಅಂತ ಹೇಳಿ. ಖಂಡಿತ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಎಲ್ಲ ಸಪೋರ್ಟ್ ಮಾಡಿದ್ರೆ ತಾನೇ ಆಗೋದು ಇದು. ಎಷ್ಟು ವರ್ಷದಿಂದ ಆಗ್ತಾ ಇರ್ಬೋದು ಕಾಮಗಾರಿ ಅಂದಾಜು ನಿಮ್ಮ ಪ್ರಕಾರ? ಸರ್ ಹೋದ ವರ್ಷ ಏಪ್ರಿಲಲ್ಲಿ ಸ್ಟಾರ್ಟ್ ಆಯಿತು ಸರ್ ಇದು. ಇವಾಗ ಈ ವರ್ಷ ಏಪ್ರಿಲ್ಗೆ 1 year ಆಗುತ್ತೆ. ಅದಾದಮೇಲೆ ಇನ್ನೊಂದು 6 months ಆಗಿದೆ. ಹೆಚ್ಚು ಕಮ್ಮಿ ಇನ್ನೊಂದು 6 months ಹತ್ರ ಬರ್ತಾ ಇದೆ. ಇನ್ನೊಂದು 3 months ಆಗ್ಬೋದು, 6 months ಆಗ್ಬೋದು ಕಂಪ್ಲೀಟ್ ಆಗಲಿಕ್ಕೆ. ಬಟ್ ಇದೊಂದು ಸ್ವಲ್ಪ ತುಂಬ ಹೈಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿಲ್ಲ, ಏನೂ ಇಲ್ಲ, ಜನರ ಸೇಫ್ಟಿ ಇಲ್ಲ. ಸಡನ್ನಾಗಿ ಬಂದು ಏನೋ ನೈಟ್ ಟೈಮ್ ಓಡಿಸಿದ್ರು ಇಲ್ಲ ಬೆಳಗ್ಗೆ ಗಾಡಿ ಓಡಿಸಿದ್ರು, ಅದು ಹಳ್ಳದ ಒಳಗಡೆ ಹೋದ್ರೆ ತುಂಬಾ ರಿಸ್ಕ್ ಇದೆ. ಅಲ್ಲ ಹಳ್ಳ ಅಲ್ಲ, ಇಲ್ಲಿದೆ ನೋಡಿ, ಇಲ್ಲಿ ಹಳ್ಳ. ಅಲ್ಲೊಂದು ಸಡ ಬ್ಯಾರಿಕೇಡ್ಸ್ ಕೂಡ ಹಾಕಿಲ್ಲ. ನಿಮ್ಮಂತ ಜನರು ಇರಬೇಕು ಪ್ರಶ್ನೆ ಮಾಡೋರು ಸರ್. ಎಲ್ಲವರೆಗೂ ಜನ ಎಚ್ಚೆತ್ಕೊಳ್ಳಲ್ವೋ, ಪ್ರಶ್ನೆ ಮಾಡಲ್ವೋ, ಅಲ್ಲವರೆಗೂ ಇಂಥ ಅಧಿಕಾರಿಗಳು ರಾಜಕಾರಣಿಗಳು ಹಿಂಗೆ ಇರ್ತಾರೆ. ಹೇಳಿ ಸರ್. ನೋಡಿ ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಒಂದು ಬ್ಯಾರಿಕೇಡು ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಹೋದ್ರೆ ಒಳಕ್ಕೆ ಹೋಗ್ತಾರೆ ಗಾಡಿನವರು. ಅದೊಂದು ತುಂಬಾ ರಿಸ್ಕ್ ಇದೆ ಇಲ್ಲಿ. ಅದು ಗಾಡಿ ತುಂಬಾ ಸ್ಪೀಡಲ್ಲಿ ಬೇರೆ ಬರ್ತಾ ಇದೆ. ಸ್ವಲ್ಪ ಓಪನ್ ಮಾಡಿರ್ಬೋದು ಟ್ರಾಫಿಕ್ಗೆ, ಅದೊಂದು ಸಮಸ್ಯೆ ಇದೆ. ಮತ್ತೆ ಫುಟ್ಪಾತ್ ಎಲ್ಲ ತುಂಬಾ ಹೈಟ್ ಆಗ್ತಿದೆ, ತುಂಬಾ ಡೌನ್ ಹೋಗ್ತಾ ಇದೆ. ಸಾರಿ, ಡೌನ್ ಹೋಗ್ತಾ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ವಯಸ್ಸಾಗಿರೋರು ನಡೆಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಅದೇನ್ ಮಾಡ್ತಾರೆ ನೋಡ್ಬೇಕು ಸರ್. ಮಳೆ ನೀರು ಹೋಗಕ್ಕಂತೂ ದಾರಿನೇ ಇಲ್ಲ. ಸರ್ ಎಷ್ಟು ದಿನದಿಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ ಇದು? ಸರ್ ಒಂದು 1.5 ವರ್ಷ 2 ವರ್ಷ ಆಗ್ತದೆ. 1.5-2 ವರ್ಷ ಆಯ್ತು. ನಿಮ್ಗೆ ಬರುವಂತ ಕಸ್ಟಮರ್ಸ್ಗೂ ತೊಂದರೆ ಆಗ್ತಾ ಇದೆ ಅಲ್ವಾ? ಸರ್ ಎಲ್ಲರಿಗೂ ತೊಂದರೆನೇ ಸರ್, ಏನೂ ಮಾಡೋಕ್ಕಾಗಲ್ಲ. ಏನ್ ಹೇಳ್ತೀರಾ ಸರ್ ಈಗ ಕೆಲಸ ಮಾಡುವಂತವ್ರಿಗೆ? ಮಾಡ್ತಾ ಇದ್ದಾರೆ, ಸಮಸ್ಯೆ ಆಗುತ್ತೆ, ವಯಸ್ಸಾಗಿರೋರ್ಗೆ ಸಮಸ್ಯೆ ಆಗುತ್ತೆ, ಎಲ್ಲರಿಗೂ ಆಗ್ತಿದೆ ಸರ್. ಮಾಡ್ತಾ ಇದ್ದಾರೆ ಆಲ್ರೆಡಿ. ಇವಾಗ ಮುಂದೆ ತನಕ ಬಂದಿದ್ದಾರೆ, ಇನ್ನೂ ಫುಟ್ಪಾತ್ ಎಲ್ಲ ರೆಡಿ ಮಾಡಬೇಕಲ್ಲ. ರೆಡಿ ಮಾಡಬೇಕು. ಬೇಗ ಆಗ್ಬೇಕಂತೀರಾ, ಏನು ಇಲ್ಲಿ ಹಿಂಗೆ ನಡೀಲಿ ಅಂತೀರಾ? ಬೇಗನೆ ಮಾಡ್ತಾ ಇದ್ದಾರೆ, ನೋಡೋಣ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾಮಗಾರಿ ಇಷ್ಟೊಂದು ಡಿಲೇ ಆಗ್ತಾ ಇದೆಯಲ್ಲ, ಈ ರೀತಿ ರೋಡ್ ನಾವು ಇಲ್ಲಿಲ್ಲ ಬಿಡಿ ಸರ್, ನಾವು ಹೊರಗಡೆಯವರು. ಹೊರಗಡೆ ಅಂದ್ರೆ ಬೇರೆ ರಾಜ್ಯದವರ? ಇಲ್ಲ ಇಲ್ಲ, ಇಲ್ಲೇ ಅವ್ರೆ. ಇದು ಯಾವಾಗ್ಲೂ ದೇಶ ಇದೆ, ಕರ್ನಾಟಕ ಎಲ್ಲ ಇದೆ, ಬೆಂಗಳೂರು. ಅದೇ ಹೇಳಿ, ರೋಡ್ಗಳೆಲ್ಲ ಹಿಂಗೆ ಇದು ಯಾವಾಗ್ಲೂ ಹಿಂಗ್ ಮಾಡಿ ಇಕ್ಕಿರ್ತಾರೆ. ಏನ್ ಮಾಡೋದಂತಾನೆ ಗೊತ್ತಿಲ್ಲ. ಓಡಾಡೋದು ಬಹಳ ಸಮಸ್ಯೆ. ಏನ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಓಡಾಡೋ ಕೆಲ್ಸಕ್ಕೆ ಹೋಗೋರ್ಗು ಸಮಸ್ಯೆ. ಸ್ಕೂಲ್ಗೆ ಓಡಾಡೋ ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಸಮಸ್ಯೆನೆ. ಏನ್ ಹೇಳ್ತೀರಿ ರಾಜಕಾರಣಿಗೆ? ರಾಜಕಾರಣಿಗೆ ಏನು ಹೇಳೋದು, ಅವರು ಈ ಥರ ಮಾಡಬಾರ್ದು. ನನಗೇನು ಹೇಳ್ಬೇಕಂತಾನೆ ಗೊತ್ತಿಲ್ಲ ಅವ್ರ ಬಗ್ಗೆ. ಅಷ್ಟೊಂದು ಇದು ಬಿಡಿ.